ಹ್ಮ್ ಅಂದ್ಮೇಲೆ ಯಾರ್ಯಾರೋ ಏನೇನೋ ಅನ್ಕೊಳಕತ್ತಿದ್ರು ನಾನು ಅಲ್ಲೇ ನಾನು ನೋಡಿ. ಹ್ಮ್ ಅದಕ್ಕೆ ಇವ್ರ ಮಾತಿಗೆ ನಾನು ಇದಾಗ್ಬಿಡದಂತ ಹ್ಞೂ ಅಂದೆ, ಹೋದೆ. ಹ್ಮ್ ಒಂದು 3 ತಿಂಗಳ 5 ತಿಂಗಳ ದಿನ ಜಗಳ ಮನೆ ನಮ್ಮತ್ತೆ ನಾನು. ಯಾಕೆ? ಅದೇ ನಾನು ಅಲ್ಲೇ ಅಂತ ನಾನು ಹೋದ್ರೆ ಅವನ ಜೊತೆ ಸಂಸಾರ ಮಾಡು, ಇಲ್ಲಾಂದ್ರೆ ನೀನ್ ನಿನ್ನ ನಾನೇ ಸಾಯಿಸ್ತೀನಿ, ಇಲ್ಲ ಸತ್ರ ಪರವಾಗಿಲ್ಲ, ನೀನು ಹ್ಮ್ ಸಾಯಿ, ಇಲ್ಲ ಅವನ ಜೊತೆ ಸಂಸಾರ ಮಾಡು. ಹ್ಮ್ ನಾನು ಬೇಡ, ನಾವು ಅಲ್ಲೇ, ನಾನು ಅಲ್ಲೇ ಅಂದ್ರೆ ಅಲ್ಲೇ. ಹ್ಮ್ ಅವನ ಜೊತೆ ಹೋದ್ರೆ ಏನೇನೋ ಅಂತಾರೆ ಜನ, ನಾವು ಅಲ್ಲೇ ಅಂತ ನಾನು. ಹ್ಮ್ ನಾನು 2-3 ಸಲ ನಾ ಸಾಯ್ತೀನಿ ಅಂತ ಕೇಳಿದೆ, ನೀ ಸತ್ರ ಸಾಯಿ ಅಂದ. ಹ್ಮ್ ಈಗ ಮನ್ಯಾಗ 4 ಮಂದಿ ಅಂದ್ರೆ ಅಣ್ಣ ತಮ್ಮರು ಅದಾರಂದ್ರೆ ಯಾರಾದ್ರೂ ಹೇಳ್ಬರಿ, ನೀವ್ ಹೇಳ್ರಿ ಅಂತ ಕರೀತಾರಲ್ಲ ದೊಡ್ಡವ್ರನ್ನ. ಹ್ಮ್ ಆ ಥರ ಗೊತ್ತಾಗಿ ಹೋಗಲ್ಲ ಅಂತ ಗೊತ್ತಾಗಿ ಏನೋ ಒಂದೊಂದು ಮಾತಾಡಿದ್ರು. ಹ್ಮ್ ಅದು ನನಗೆ ಗೊತ್ತಾಗಿ ಅದ್ರ ಸಲುವಾಗಿ ಎಲ್ಲ ನಿನ್ನ ಗಂಡನ ಆಸೆ ಆಕಾಂಕ್ಷೆಗಳು ಸುಟ್ಟು ಬಿಟ್ಟೇನು ಮಂದಿ ಅಂತಾರಂತ ಹೇಳಿ. ನಾನೇನು ಸುಟ್ಟಿಲ್ಲಲ್ಲ, ನಾನೇನು ಬಂದ 2 ಮಕ್ಕಳು ಆಗ್ಯಾವ, ಸಾಕ. ನೀನೇ ಸುಟ್ಟಿರೋದು, ನೀನೇ ಸುಟ್ಟಿರೋದು, ಮತ್ತೆ ಸುಟ್ಟರು ಇನ್ನೊಬ್ರು ಬರ್ತಾರೆ. ಹ್ಞೂ ಇವಾಗ ಆಗಲ್ಲ ಅಂತ 2 ಮಕ್ಕಳು ಆಗ್ಯಾವ, ಇನ್ನೇನು ಯಾರು ಏನು ಅನ್ಕೊಂಡ್ರು ಅನ್ಕೊಳ್ಳಿ, ವೈಕಂಡು ಹೋಗ್ಯಾನ. ನನ್ನ ಪಾಡಿಗೆ ನಾನು ದುಡಿಯೋದು ಉಣೋದು ಅಷ್ಟೇ. ನೀನು ಅವನ ಜೊತೆ ಮಲ್ಕೊಂಡದ್ದು ಮಕ್ಕಳಾಗಲಿ ಅಂತ ಮಲ್ಕೊಂಡೆ, ನೀನು ಸುಖ ಪಡ್ಬೇಕಂತ ಮಲ್ಕೊಂಡೆ. ಅಂದವ್ರಿಗೆ ಅವ್ರು ಏನೇನು ಅಂದಾರ ನನಗೆ ಅದೆಲ್ಲ ತೋರಿಸ್ಬೇಕಂತ ಅಷ್ಟೇ, ಇನ್ನೇನಿಲ್ಲ. ಅದೇ ಅವ್ರು ಅಂದಾರ ಬಿಡು. ಆಸೆನೇ ಇಲ್ಲ, ಅದೇ ನೀನು ಸುಖ ಪಡ್ಬೇಕಂತ ಮಲ್ಕೊಂಡೆ ಅಥವಾ ಮಕ್ಕಳು ಆಗಲಿಲ್ಲ ನನಗಂತ ಮಲ್ಕೊಂಡೆ. ಹ್ಞೂ ಮಕ್ಕಳದು ಅಂದ್ರೆ ಯಾರು ನನಗೇನು ಅನ್ನೋಲ್ಲ. ಹ್ಞೂ ಹ್ಞೂ ಒಂದು ದಿನ ಆದರೂ ನಿನ್ನ ಗಂಡ ನೀನು ಸಂಪೂರ್ಣವಾಗಿ ಸುಖ ಪಟ್ಟಿದ್ದೇ ಪಟ್ಟಿಲ್ಲ. ಹ್ಞೂ ಏನು? ಇಲ್ಲ. ಹ್ಞೂ ಅಷ್ಟು ವರ್ಷದಲ್ಲಿ ಒಂದು ದಿನ ಆದ್ರೂ ಆಗಲಿಲ್ಲ. ಹ್ಞೂ